ತಿಡಿಯಲ್ಲಿ ಅದೇ ನಮಗೆ ಪ್ರಾಬ್ಲಮ್ ಏನಪ್ಪ ಅಂದರೆ ಊದ್ಕೊಬಿಡ್ತದೆ ಹೊಟ್ಟೆ ಉಬ್ಬುಡ್ಸ್ಕೊಬಿಡ್ತದೆ ನೋಡಿ. ಏನು ತಿನ್ನಲ್ಲ, ಏನು ಹೇಳಿ ದೋಸೆ ತಿಂದಿರೋ ಗಟ್ಟಿಯಾಗಿದೆಯಾ? ಹಾಂ, ಸ್ವಲ್ಪ ಹೊಡ್ಕತ್ತದೆ ಅದು ಈಗ ನೋಡಿ, ಇದು ಗ್ಯಾಸ್ ಅನ್ನೋದು ಕೆಳಭಾಗದಿಂದ ಶುರು ಆಗುತ್ತೆ, ಇಲ್ಲಿಂದ ತುಂಬ್ತಾ ಬರುತ್ತೆ, ಇಲ್ಲಿ ಬರುತ್ತೆ ನಿಮ್ಗೆ. ಯಾವಾಗ ಇಲ್ಲಿ ನೋಡಿ, ಇಲ್ಲಿ ಮೆತ್ತಗಿದೆ. ಹೌದು, ಈಗ ತೆಗೆದ್ರಲ್ಲ ಮೆತ್ತಗಿದೆ, ಮೆತ್ತು ಬಿಡ್ತು ಈಗ ಹೊಸಿ. ಇಲ್ಲಿ ಗಟ್ಟಿಗಿದೆ. ಈಗ ಗಟ್ಟಿ ಇರೋ ಗ್ಯಾಸ್ ಎಲ್ಲ ಬರ್ಬೇಕು, ಕೆಳಭಾಗದಿಂದ ತುಂಬಿ ಇಲ್ಲಿ ಬರುತ್ತೆ. ಈಗ ಮೆತ್ತಗಾಗ್ತಾ ಇದೆಯಲ್ಲ, ಗ್ಯಾಸ್ ಬಂದಂಗೆ ಹೊಟ್ಟೆ ಫ್ರೀ ಆಗ್ತಾ ಬರುತ್ತೆ. ಹೌದು, ಇಲ್ಲಿಂದ ಫ್ರೀ ಆಗದೆ. ಇಲ್ಲಿ ಸ್ವಲ್ಪ ಈಗ ನಿಮ್ಗೆ ಯಾವಾಗ ಇಲ್ಲಿ ಊದುತ್ತೆ ಆಗ ಇಲ್ಲಿರೋ ಮೂಳೆಗಳು ಎಕ್ಸ್ಪ್ಯಾಂಡ್ ಆಗುತ್ತೆ. ಎಕ್ಸ್ಪ್ಯಾಂಡ್ ಆದಾಗ ನಿಮ್ಗೆ ನೋವು ಬರುತ್ತೆ. ಗ್ಯಾಸ್ಟ್ರಿಕ್ ಇಂದ ಇಲ್ಲಿ ನೋವು ಬರುತ್ತೆ, ಇಲ್ಲಿ ನೋವು ಬರುತ್ತೆ, ಇಲ್ಲ ಹಿಂದೆ ನೋವು ಬರುತ್ತೆ. ಬ್ಯಾಕ್ ಪೈನ್ ಬಂದ್ಬಿಡ್ತದೆ, ಬ್ಯಾಕ್ ಪೈನ್ ಬಂದ್ಬಿಡುತ್ತೆ. ಇದಿಷ್ಟು ನಿಮ್ಗೆ ಗ್ಯಾಸ್ಟ್ರಿಕ್ ಇಂದ ಬರುತ್ತೆ. ಈಗ ಒಂದು 3 ದಿವಸ ಮಾತ್ರೆ ತಗೊಂಡು ಕುಡಿದಿದ್ದೆ, ಹಿಡ್ಕೊಬಿಟ್ಟಿತ್ತು ಈ ಕಡೆ ಪಕ್ಕೆ ಫುಲ್ಲು. ಒಂದು ವಾಯು ಮಾತ್ರೆ ತಗೊಂಡು ಕುಡಿದ್ರೆ ಸ್ವಲ್ಪ ಬಿಟ್ಟದೆ ಈ ಸೈಡು. ಈಗ ನಾವು ಆರೋಗ್ಯನ ಹಣ್ಣು ತರಕಾರಿನಲ್ಲಿ ತಗೊಳ್ಳಿ ಅಂತ ಹೇಳ್ತೀವಿ. ಹೌದು. ಈಗ ಸೆಲೆಕ್ಷನ್ ಬಂದು ನಿಮಗೆ ಬಿಟ್ಟಿದ್ದು, ನೀವು ಹಣ್ಣು ತರಕಾರಿ ತಗೋತೀರಾ, ಮಾತ್ರೆ ನುಂಗ್ತೀರಾ, ಹೌದು, ಜ್ಯೂಸ್ ಕುಡಿತೀರಾ. ಈಗ ಜ್ಯೂಸ್ ಕುಡಿತೀವಿ ಅಂತಂದ್ರು ಯಾವ ಜ್ಯೂಸ್ ಕುಡಿತೀರಾ? ಕೆಮಿಕಲ್ ಹಾಕಿರೋ ಜ್ಯೂಸ್ ಕುಡಿತೀರಾ? ಯಾವ ತಗೊಳಕ್ಕೆ ಇಲ್ಲ ನಾವು. ಹಾಕಿರೋ ಜ್ಯೂಸ್ ಕುಡಿತೀರಾ? ನಿಮಗೆ ಬಿಟ್ಟಿದ್ದು. ಸೆಲೆಕ್ಷನ್ ನಿಮ್ದು ಅಲ್ಲ, ಸೆಲೆಕ್ಷನ್ ನಮ್ದು. ಎಲ್ಲ ಪದಾರ್ಥ ಕೆಮಿಕಲ್ ಉಪಯೋಗಿಸೋಕೆ ಇಲ್ಲ ನಾವು. ನಾವು ಈಗ ಹೋಟ್ಲಲ್ಲಿ ಸೋಡಾ ಹಾಕಿರೋದು ಊಟ ಮಾಡಲ್ಲ. ಹಾಲೆ 10-12 ವರ್ಷ ಆಗೋಯ್ತು ಹೊರಗಡೆ ಬಿಟ್ಟು, ಇದ್ರೆ ಮನೇಲೆ ಊಟ. ಆಗ ಗ್ಯಾಸ್ಟ್ರಿಕ್ಕು. ಅದೇ ಟೀ ಕುಡಿತೀರಾ? ಟೀ ಬೀಡಿ ಜಾಸ್ತಿ, ಅದರಿಂದನೇ ಗ್ಯಾಸ್ಟ್ರಿಕ್. ಅವೆರಡೇ ಪ್ರಾಬ್ಲಮ್, ಇನ್ನೇನು ಪ್ರಾಬ್ಲಮ್ ಇಲ್ಲ ನಮಗೆ. ಅದೇನು ಅತಿ ಜಾಸ್ತಿ ಬಂದಾಗ ಏನು ಮಾಡ್ತೀವಿ, ಒಂದು ಮಾತ್ರೆ ತಗೊಂಡು ಕುಡ್ಕೊಬಿಡ್ತೀವಿ. 1-2 ದಿವಸ 3 ದಿವಸ ಕಂಟ್ರೋಲ್ ಆಯ್ತದೆ. ತಿರ್ಗಾ ಮಾಮೂಲಿ ಈ ಪ್ರಕಾರ ಬಂತು. ಏನಿಲ್ಲ, ಈಗ ದಿನ ಒಂದೊಂದು ನೆಲ್ಲಿಕಾಯಿ ಜ್ಯೂಸ್ ಕುಡೀರಿ. ಬೆಳಿಗ್ಗೆ ಖಾಲಿ ಹೊಟ್ಟೆಗೆ. ಖಾಲಿ ಹೊಟ್ಟೆನಲ್ಲಿ ಕುಡಿದ್ರೆ ಏನಾಗುತ್ತೆ ಗೊತ್ತಾ? ಎಲ್ಲ ನೀವು ಬೆಳಗ್ಗೆ ಖಾಲಿ ನೆಲ್ಲಿಕಾಯಿ ಜ್ಯೂಸ್ ಕುಡಿಯೋ ವಿಧಾನ ಒಂದು ಹೇಳ್ಕೊಡ್ತೀನಿ. ಹೇಳಿ. ನೀವು ಬೆಳಗ್ಗೆ ಎದ್ದು ಟಾಯ್ಲೆಟ್ ಹೋಗಬೇಕು. ಹೌದು. ಹೋಗಿದ್ದು ಬಂದು ಒಂದು ನೆಲ್ಲಿಕಾಯಿ ಜ್ಯೂಸ್ ಕುಡಿಬೇಕು. ಈಗ 7:30 ಜ್ಯೂಸ್ ಕುಡಿದ್ರೆ 1.5 ಗಂಟೆ ಬಿಟ್ಟು 9 ಗಂಟೆಗೆ ತಿಂಡಿ ತಿನ್ಬೇಕು. ಈಗ ನೀವು 12 ಗಂಟೆಗೆ ಎದ್ದೇಳ್ತೀನಿ ನಾನು. ಇಲ್ಲ, ನಾವು 6 ಗಂಟೆಗೆ ಹೇಳ್ತೀವಿ. ಎಲ್ಲರಿಗೂ ಹೇಳೋದು ನಾನು 12 ಗಂಟೆಗೆ ಎದ್ದೇಳ್ತೀನಿ ಅಂತಂದ್ರೆ ಎದ್ದೇಳಿ ಫ್ರೆಶ್ ಅಪ್ ಆಗಿ ನೀವು 2 ಗಂಟೆಗೆ ಊಟ ಮಾಡ್ತೀರಾ. ಊಟ ಮಾಡೋ 1.5 ಗಂಟೆ ಮುಂಚೆ, ತಿಂಡಿ ತಿನ್ನೋ 1.5 ಗಂಟೆ ಮುಂಚೆ ಜ್ಯೂಸ್ ಕುಡೀರಿ. ಜ್ಯೂಸ್ಗೂ ತಿಂಡಿಗೂ ಏನು ಕಾಫಿ ಟೀ ಆಗಿರ್ಬೋದು, ಬೇರೆ ಏನಾದರೂ ತಿನ್ನೋದಾಗಿರ್ಬೋದು. ಇಲ್ಲ, ನಾವು ಫಸ್ಟ್ ಅದೇ ನಿಮ್ಮ ಜ್ಯೂಸ್ ಆದಮೇಲೆ ಟೀ ಕಾಫಿ. ಜ್ಯೂಸ್ ಆದಮೇಲೆ ತಿಂಡಿ, ತಿಂಡಿ ಆದಮೇಲೆ ಕಾಫಿ ಟೀ. ಈಗ ಜ್ಯೂಸ್ಗೂ ತಿಂಡಿಗೂ 1.5 ಗಂಟೆ ಟೈಮ್ ಕೊಡಬೇಕು. ಟೈಮ್ ಕೊಟ್ಟು ನೀವು ತಿಂಡಿ ತಿಂದಮೇಲೆ ನಿಮ್ಗೊಂದು ಲೂಸ್ ಮೋಷನ್ ಆಗುತ್ತೆ, ಒಂದು ಬೇದಿ ಆಗುತ್ತೆ. ಬೇದಿ ಆದಮೇಲೆ ನಿಮ್ಮ ಹೊಟ್ಟೆನಲ್ಲಿರೋ ಗ್ಯಾಸ್ ಎಲ್ಲ ಆಚೆ ರಿಲೀಸ್ ಆಗುತ್ತೆ. ಪುನಃ ಮಧ್ಯಾಹ್ನ 1 ಗಂಟೆಗೆ ಹೊಟ್ಟೆ ಹಸು ಜಾಸ್ತಿ ಆಗುತ್ತೆ, ಊಟ ಚೆನ್ನಾಗಿ ಮಾಡ್ತೀರ. ಸರಿ. ನಾವು ಹಂಗೆ ಮಾಡಲ್ಲ, ಉಲ್ಟಾ ಮಾಡ್ಬಿಡ್ತೀವಿ. ಈಗ ಇದು ನೆಲ್ಲಿಕಾಯಿ ಜ್ಯೂಸ್ ಕುಡಿತೀವಿ,